ನಿಮ್ ತರ ಚಿಕ್ಕದಾಗಿರುವಂತ ಗಣೇಶ ಬೇಕಾ ಇಲ್ಲ ಭದ್ರೇಗೌಡ್ರ ತರ 6 ಅಡಿ ಕಟೌಟ್ ಬೇಕಾ? ನಮ್ ಬದ್ರಿಗೌಡ್ರ ತರ ಬೇಕು. ಯಾವ ಹಾಡಿಗೆ ಹೆಜ್ಜೆ ಹಾಕಿದ್ರಿ ಅಂತ? ಬೈತರಿಗೆ ಹೇಳಿದ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಈ ವರ್ಷ ಏನಾದ್ರು ಡಾರ್ಲಿಂಗ್ ಸಿಗ್ತಾರಾ ಪ್ರತಿಮಾ ಅವರಿಗೆ ಅಂತ? ಇದೆ. ಸುಮ್ನೆ ಇರಿ ನೀವು. ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ದಲ್ಲಿ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ನೀವೇನಾದ್ರು ಅಡಿಗೆ ಮಾಡ್ತಿದ್ದೀರಾ ಅಂತ? ಮಿಸ್ ಮಾಡದೆ ಊಟ ಮಾಡ್ಕೊಂಡು ಹೋಗಿ. ಕಡಬೆಲ್ಲ ಮಾಡಕ್ ಬರುತ್ತಾ? ಅದೆಲ್ಲ ಬರಲ್ಲ. ರೊಮ್ಯಾಂಟಿಕ್ ಹಾಡಿಗೆ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ಯಾವ್ದು ಮಾಡಿಲ್ಲ ಇಲ್ಲ. ಎಸ್, ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಸೊ ಈಗಾಗ್ಲೇ ಎಲ್ಲರೂ ಕೂಡ ಗೌರಿ ಹಾಗೆ ಗಣೇಶನನ್ನ ಮನೆಗೆ ತುಂಬಿಕೊಳ್ಳೋದಕ್ಕೆ, ಹಾಗೇನೆ ಹಬ್ಬವನ್ನ ಸೆಲೆಬ್ರೇಟ್ ಆದ ನಂತರ ವಿಸರ್ಜನೆ ಮಾಡೋದಕ್ಕೆ ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಸೊ ನಾವಂತೂ ಮನೆಗಳಲ್ಲಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀವಿ, ಫ್ರೆಂಡ್ಸ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆನ್ ಸ್ಕ್ರೀನ್ ಅಲ್ಲಿ ಪ್ರತಿದಿನ ನಿಮ್ಮನ್ನ ಎಂಟರ್ಟೈನ್ ಮಾಡುವಂತಹ ಸೀರಿಯಲ್ಸ್ ಅಲ್ಲೂ ಕೂಡ ಎಲ್ಲ ಸೀರಿಯಲ್ ಸ್ಟಾರ್ಸು ಕೂಡ ಗೌರಿ ಗಣೇಶ ಹಬ್ಬದ ತಯಾರಿಯಲ್ಲಿದ್ದಾರೆ. ಸೊ ಸದ್ಯ ಇವಾಗ ನಮ್ ಜೊತೆ ಇರುವಂತದ್ದು ಮುದ್ದು ಸೊಸೆ ವಿದ್ಯಾ ಅವರು. ಸೊ ಹೆಸರಲ್ಲೇ ವಿದ್ಯಾ ಇದೆ, ವಿನಾಯಕ ಆಗಿರ್ಬೋದು, ಅದ್ರ ಜೊತೆಗೆ ಸೊ ಇನ್ನೂ ಒಂದಷ್ಟು ಹೆಸರುಗಳೆಲ್ಲ ಬರ್ತಾ ಇರುತ್ತೆ. ಸೊ ಮುದ್ದು ಸೊಸೆ ಟೀಮ್ ಅಲ್ಲಿ ಯಾವ ರೀತಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಅನ್ನುವಂಥದ್ದು ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಂಡ್ ಹಬ್ಬ ನೋಡ್ತಾ ಇದ್ರೆ ಫುಲ್ ಡೆಕೋರೇಷನ್ ಎಲ್ಲೆಲ್ಲಾನು ಮಹಾಸಂಗಮ ಬೇರೆ ಆಗ್ತಿದೆ ಅಂತ ಅನ್ಸುತ್ತೆ. ಎಲ್ಲ ನಿಮ್ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಹೆಂಗಿದೆ ಹಬ್ಬದ ವಾತಾವರಣ, ಗೌರಿ ಗಣೇಶ ಹಬ್ಬದ ತಯಾರಿ ಎಲ್ಲ ಹೆಂಗ್ ನಡೀತಿದೆ ಅಂತ? ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮುದ್ದು ಸೊಸೆ ಅಂದ್ರೆ ಏನಕ್ಕೆ ಮಾಡ್ತಾ ಇರೋದು ಗಣೇಶ ಹಬ್ಬ, ಮೇನ್ ರೀಸನ್ ಅಂದ್ರೆ ನಮ್ಮ ಮಾವ ಎಲೆಕ್ಷನ್ ನಿಂತ್ಕೋತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಮಾವ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಗೌರಿ ಗಣೇಶ ಹಬ್ಬನ ನಾವು ಮಾಡ್ತಾ ಇರೋದು. ಸೊ ಈ ಹಬ್ಬಕ್ಕೆ ನಮ್ಮ ಕಲರ್ಸ್ ಕನ್ನಡದ ಎಲ್ಲರೂ ಬಂದಿದ್ದಾರೆ ಆರ್ಟಿಸ್ಟ್. ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ನಮ್ ಸೆಟ್ಟು ಒಂಥರ ಏನು ಮಿಣ ಮಿಣ ಅಂತ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಚೆನ್ನಾಗಿದೆ, ಡೆಕೋರೇಷನ್ ಆಗಿರ್ಬೋದು, ಮತ್ತೆ ಆರ್ಟಿಸ್ಟ್ ಎಲ್ರು ಬಂದಿದ್ದಾರಲ್ವಾ, ತುಂಬಾ ಖುಷಿ ಇದೆ. ನನ್ಗೆ ಗೌರಿ ಗಣೇಶ ಹಬ್ಬಕ್ಕೆ ನೀವು ಕಪಲ್ ಆಗಿ ಸಿಗ್ತೀರಾ ಅಂತ ಅನ್ಕೊಂಡ್ರೆ ಎಲ್ಲಿ ನಿಮ್ ಭದ್ರೇಗೌಡ್ರು ಅಂತ? ಅದೇ ಅಲ್ವಾ, ನಿಮ್ಗೆ ಗೊತ್ತಾ ಇನ್ನೊಂದು ಕಾಮಿಡಿ, ಬೆಳಿಗ್ಗೆಯಿಂದ ನಾನೇ ಮಾತಾಡ್ಸಿಲ್ಲ, ಎಲ್ಲಿದಾರಂತಾನೂ ಗೊತ್ತಿಲ್ಲ ನಂಗೆ. ಮೇ ಬಿ ಗಣೇಶನ್ ತರಕ್ ಹೋಗಿದ್ದಾರಾ? ಹೌದು, ಅವರು ಮತ್ತೆ ಕಾಟ್ಲೆ ಗಣೇಶನ್ ತಗೊಂಬರಕ್ ಹೋಗಿದ್ದಾರೆ. ನಿಮ್ಗೆ ನಿಮ್ ತರ ಚಿಕ್ಕದಾಗಿರುವಂತ ಗಣೇಶ ಬೇಕಾ ಇಲ್ಲ ಭದ್ರೇಗೌಡ್ರ ತರ 6 ಅಡಿ ಕಟೌಟ್ ಬೇಕಾ ಅಂತ? ನಮ್ ಬದ್ರಿಗೌಡ್ರ ತರ ಬೇಕು. ಗೌರಿ ನಂತರ ಬರುತ್ತಲ್ಲ ಅದಕ್ಕೆ. ಅಂದ್ರೆ ಮುದ್ದು ಸೊಸೆ ಹೀರೋ ಹೀರೋಯಿನ್ ನೋಡಿದ್ರೆ ಗೌರಿ ಗಣೇಶನ್ ತರ, ಅಂದ್ರೆ ಗಣೇಶ ದೊಡ್ಡದಾಗಿರ್ತಾರೆ, ಗೌರಿ ಚಿಕ್ಕದಾಗಿರ್ತಾರೆ ಅಂತ. ಹೌದೌದು. ಗೌರಿ ಹಬ್ಬ ಅಂದ ತಕ್ಷಣ ಪ್ರತಿಮಾ ಅವ್ರಿಗೆ ಏನ್ ನೆನಪಾಗುತ್ತೆ, ವಿದ್ಯಾ ಅವ್ರಿಗೆ ಏನ್ ನೆನಪಾಗುತ್ತೆ ಅಂತ? ಪ್ರತಿಮಾ ಅವ್ರಿಗೆ ನೆನಪಾಗೋದು ಚೈಲ್ಡ್ಹುಡ್ ಮೆಮೊರೀಸ್. ಬಿಕಾಸ್ ಇವಾಗೆಲ್ಲ ಸಿಟಿಗೆ ಬಂದ್ಬಿಟ್ಟು ಎಲ್ಲ ನಮ್ಮ ಕಲ್ಚರ್ ಎಲ್ಲ ಅಂದ್ರೆ ಮನೆಯಲ್ಲಿ ಮಾಡಲ್ಲ, ಬಟ್ ರಿಲೇಟಿವ್ಸ್ ಮನೇಲೆಲ್ಲ ಮಾಡ್ತಾರೆ ಗೌರಿ ಗಣೇಶ ಹಬ್ಬ. ಅದಕ್ಕೆ ಹೋಗೋದು ನಂಗೆ ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನಾನು ಫಸ್ಟ್ ಟೈಮ್ ಗಣಪತಿ ಕೂರ್ಸಿದ್ರು ನಮ್ಮ ಏರಿಯಾದಲ್ಲಿ. ಸೊ ನಾ ಹೋಗಿದ್ದೆ. ನನಗೆ ಅಲ್ಲಿ ಒಂದು ಮೆಮೊರಿ ನೆನಪಿರೋದು ಏನು ಅಂದ್ರೆ, ಫಸ್ಟ್ ಟೈಮ್ ನಾನು ಡ್ಯಾನ್ಸ್ ಮಾಡಿದ್ದಲ್ಲಿ. ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ. ಸೊ ಅಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು ಈ ಡ್ಯಾನ್ಸು ಅದೆಲ್ಲ. ಸೊ ಅದು ಒಂಥರ ಮೆಮೊರಿ. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡಿದ್ರಿ ಗೌರಿ ಗಣೇಶ ಹಬ್ಬದಲ್ಲಿ ಅಂತ ಹೇಳಿದ್ರಿ, ಯಾವ ಹಾಡಿಗೆ ಹೆಜ್ಜೆ ಹಾಕಿದ್ರಿ ಅಂತ? ಬೈತರಿಗೆ ಹೇಳಿದ್ರೆ ಸಾಂಗ್ ಇದೆಲ್ಲ, ಅದು ಡಾರ್ಲಿಂಗ್ ಕೃಷ್ಣ ಅವ್ರದ್ದು, ಡಾರ್ಲಿಂಗ್ ಡಾರ್ಲಿಂಗ್. ಪ್ರತಿ ವರ್ಷ ಅಂದ್ರೆ ಗೌರಿ ಗಣೇಶ ಹಬ್ಬ ಮಾಡಿದ್ರೆ ಫಸ್ಟ್ ನನ್ನೇ ನಿಲ್ಸ್ಬಿಡೋರು, ಡ್ಯಾನ್ಸ್ ಮಾಡು, ಈ ಸಾಂಗಿಗೆ ಮಾಡು ಮಾಡು ಮಾಡು. ಕೊನೆಗೂ ಈ ವರ್ಷ ಏನಾದ್ರು ಡಾರ್ಲಿಂಗ್ ಸಿಗ್ತಾರಾ ಪ್ರತಿಮಾ ಅವರಿಗೆ ಅಂತ? ಇಲ್ಲಪ್ಪ, ಇಲ್ಲ, ಸುಮ್ನೆ ಇರಿ ನೀವು. ತರ ಎಲ್ಲ ಏನು ಇಲ್ಲ. ಪಾಪ ಗೌರಿ ಗಣೇಶ ಹಬ್ಬದಲ್ಲಿ ಪ್ರತಿ ವರ್ಷನೂ ಕೂಡ ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಡಾರ್ಲಿಂಗ್ ಅನ್ನೋದಾಯ್ತು. ಪಾಪ ನೀವು ಹೇಳ್ತಾ ಇದ್ದೀರಾ, ಬಟ್ ಡಾರ್ಲಿಂಗ್ ಮಾತ್ರ ಬರ್ತಿಲ್ಲ ಅಂತ. ಬೇಡಪ್ಪ, ಡಾರ್ಲಿಂಗ್ ಯಾರು ನಮ್ಗೆ. ಸೀರಿಯಲ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ನಿಮ್ಮ ಮಾವವ್ರ ಎಲೆಕ್ಷನ್ ಬೇರೆ ತಯಾರಿ ನಡೀತಾ ಇದೆ. ಸೊ ಹಬ್ಬ ಇದೆ, ಹಬ್ಬದ ಊಟನೂ ಇರಬೇಕು. ಹಬ್ಬದ ಊಟನ ಸವಿಯೋದಕ್ಕೆ ಎಷ್ಟು ಕೌತುಕತೆಯಿಂದ ನೀವೇನಾದ್ರು ಅಡಿಗೆ ಮಾಡ್ತಿದ್ದೀರಾ ಅಂತ? ಅಡ್ಗೆನಾ? ಕಲ್ತಿದ್ದೀನಲ್ವಾ ನಾನು ಅಡ್ಗೆ ಮಾಡೋದು. ಮಾಡ್ತೀನಿ ನಾನು ಅಡ್ಗೆ. ಮಿಸ್ ಮಾಡದೆ ಊಟ ಮಾಡ್ಕೊಂಡು ಹೋಗಿ ಆಯ್ತಾ ನೀವಿಬ್ರು. ಏನೆಲ್ಲ ಮಾಡಿದ್ರ ಅಡಿಗೆನ ಅಂತ? ಇನ್ನು ಗೊತ್ತಿಲ್ಲ, ನೋಡ್ಬೇಕು. ನಾನೇ ಮಾಡ್ಬೇಕಲ್ವಾ, ಅದಕ್ಕೆ ನೀವು ಕರೆದ್ರಿ ಅಂತ ಓಡ್ ಬಂದ್ಬಿಟ್ಟಿದೆ ನಾನು. ಹೋಗ್ ಮಾಡ್ಬೇಕು ನಾನು. ಕಡಬೆಲ್ಲ ಮಾಡಕ್ ಬರುತ್ತಾ? ಅದೆಲ್ಲ ಬರಲ್ಲ. ಅದೆಲ್ಲ ಬರಲ್ಲ. ಆಸ್ ಎ ವಿದ್ಯಂಗ್ ಬರುತ್ತೆ, ಬಟ್ ಪ್ರತಿಮಂಗ್ ಬರಲ್ಲ. ವಿದ್ಯಾ ಅವರಂತೂ ಅಡಿಗೆ ಕಲ್ತಿದ್ದಾರೆ. ಪ್ರತಿಮಾ ಅವರು ಅಡಿಗೆ ಮಾಡೋದ್ರಲ್ಲಿ ಯಾವ ವೆರೈಟಿ ಆಫ್ ಡಿಶ್ ಎಲ್ಲ ಕುಕ್ ಮಾಡ್ತಾರೆ ಅಂತ? ನಾನಾ ಮಾಡೋದಂದ್ರೆ ಆಮ್ಲೆಟ್. ಹಬ್ಬದ ದಿನ ಆಮ್ಲೆಟ್ ಮೀನ್ಸ್ ನೀವು ಕೇಳಿದ್ರಲ್ಲ ಯಾವ್ದ್ ಮಾಡ್ತೀರಾ ಅಂತ. ಸೊ ನಾನು ಅದು ಒಂದೇ ಮಾಡೋದು. ಇವಾಗ ಅದನ್ನು ಮರ್ತೋಗ್ಬಿಡ್ತೀನಿ ಹೆಂಗ್ ಮಾಡೋದು ಅಂತ. ಅಡಿಗೆ ಎಲ್ಲ ನನ್ಗೆ ಬರಲ್ಲ ಮಾಡೋದಕ್ಕೆ.
ಪ್ರತಿಮಾಂಗ್ ಬರಲ್ಲ, ವಿದ್ಯೆಗೆ ಬರುತ್ತೆ. ಓಕೆ, ಹಬ್ಬ ಅಂತಂದ ತಕ್ಷಣ ಈಗ ಸೀರಿಯಲ್ಸ್ ಎಲ್ಲ ಮಹಾಸಂಗಮ ಆಗ್ತಾ ಇದೆ, ಡ್ಯಾನ್ಸ್ ಕುಣಿತ ಆ ಥರ ಏನಾದ್ರು ಇದೆಯಾ ಅಂತ? ಮೇ ಬಿ ಏನು ಡ್ಯಾನ್ಸ್ ಇದೆ ಅಂತ ಹೇಳಿದ್ರು, ಇದ್ರೆ ನಮಗೂ ಖುಷಿನೇ. ನಂಗೆ ತುಂಬಾ ಇಷ್ಟ ಡ್ಯಾನ್ಸ್ ಅಂದ್ರೆ. ರೀಸೆಂಟ್ ಆಗಿ ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ರಿ ಅಂತ? ರೀಸೆಂಟ್ ಆಗ ಯಾವ್ದು ಮಾಡೇ ಇಲ್ಲ. ಇಲ್ಲ. ರೀಸೆಂಟ್ ಆಗಿ ಯಾವ್ದಾದ್ರು ನೀ ಅಂದ್ರೆ ನಾ ರೀಲ್ಸ್ ಮಾಡಿದ್ದು ಹೇಳ್ತಾ ಇದ್ದೀನಿ ನಾನು. ಅದೇ ಪುನೀತ್ ಸರ್ ಅದು ನೀ ಕೈಗೆ ಸಿಕ್ಕ ಸಮಥಿಂಗ್ ಅದು ಮಾಡಿದ ಅಷ್ಟೇ ಲಾಸ್ಟ್ ಡ್ಯಾನ್ಸ್. ಅದಾದ ನಂತರ ಮತ್ತೆ ಮಾಡಿಲ್ಲ? ಇಲ್ಲ, ಮಾಡೇ ಇಲ್ಲ. ಈಗ ಗೌರಿ ಗಣೇಶ ಹಬ್ಬದ ದಿನ ಏನಾದ್ರು ನಿಮ್ದು ಮತ್ತೆ ಭದ್ರೇಗೌಡರ ಕಾಂಬಿನೇಷನ್ ಅಲ್ಲಿ ಯಾವ್ದಾದ್ರು ಒಂದು ರೊಮ್ಯಾಂಟಿಕ್ ಹಾಡಿಗೆ ಹೆಜ್ಜೆ ಹಾಕ್ಬೇಕು ಅಂತಂದ್ರೆ ಸೊ ಯಾವ ಹಾಡಿಗೆ ಹಾಕ್ತೀರಾ ಅಂತ? ಅಡಿಗೆ ಅಂದ್ರೆ ಗೊತ್ತಿಲ್ಲ, ಅವ್ರು ಡಿಸೈಡ್ ಮಾಡೋ ಡೈರೆಕ್ಟ್ರು ಈ ಸಾಂಗ್ ಮಾಡಿ ಇದಕ್ಕೆ ಅಂತ ಹೇಳ್ತಾರೆ, ಅವ್ರು ಡಿಸೈಡ್ ಮಾಡಿ. ಹಬ್ಬದ ದಿನ ಬೇರೆ ಏನೆಲ್ಲ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನೇಂಟ ಬೇಕಾದ್ರೆ ಮಹಾಸಂಗಮ ತರ ಇರೋದ್ರಿಂದ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಬಂದಿರೋದ್ರಿಂದ ಬೇರೆ ಬೇರೆ ಏನಾದ್ರು ಹೈಪ್ ಕೊಡುವಂತ ಸೀಕ್ವೆನ್ಸ್ ಏನಾದ್ರು ಸಿಗಬಹುದಾ ನೋಡುವಂತ ವ್ಯೂವರ್ಸ್ಗೆ ಅಂತ? ಸಿಗುತ್ತೆ, ಅಂದ್ರೆ ಕಂಟಿನ್ಯೂ ಆಗಿರುತ್ತೆ ಅಲ್ವಾ, ಸೊ ಸಿಗುತ್ತೆ ವ್ಯೂವರ್ಸ್ಗೆ. ಇದೆ. ಫೈನಲಿ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು, ಕಲರ್ಸ್ ಕನ್ನಡ ವೀಕ್ಷಕರಿಗೆ ಏನ್ ಹೇಳ್ತೀರಾ ಅಂತ? ಮಿಸ್ ಮಾಡಿದೆ ಮುದ್ದು ಸೊಸೆನ ನೋಡಿ. ಲೈಕ್ ಮಹಾಸಂಗಮ ಇದು ತುಂಬಾ ಖುಷಿ ಇದೆ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನೋಡೋದ್ರಲ್ಲ, ಚೆನ್ನಾಗಿ ಗೌರಿ ತರ ರೆಡಿ ಆಗಿದ್ದಾರೆ, ಬಟ್ ಭದ್ರೇಗೌಡರು ಗಣೇಶನ್ ತರಕ್ ಹೋಗಿದಾರಂತೆ. ಸೊ ಇವ್ರ ಸೈಜ್ ಅಲ್ಲಿ ಇರುವಂತ ಗೌರಿನ ಮತ್ತೆ ಭದ್ರೇಗೌಡರ ತರ ಇರುವಂತಹ 6 ಅಡಿ ಕಟ್ಔಟ್ ಗಣೇಶನ್ನ ಭದ್ರೇಗೌಡರ ತರಕ್ ಹೋಗಿದ್ದಾರೆ. ಸೊ ಸದ್ಯಕ್ಕೆ ಮುದ್ದು ಸೊಸೆ ಟೀಮ್ ಅಲ್ಲಿ ಇರುವಂತಹ ವಿದ್ಯಾ ಅಲಿಯಾಸ್ ಪ್ರತಿಮಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.